ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಹಿರಿಯರೇ, ದೇವರು ನಮಗೆ ಅನುಗ್ರಹಿಸಿದಂಥ ಮತ್ತೊಂದು ದಿನದಲ್ಲಿ ದೇವರಿಗೆ ಕೊಡಬೇಕಾದ ಸಮಯವನ್ನು ಕೊಡುವುದಕ್ಕಾಗಿಯೂ ಪ್ರಾರ್ಥಿಸಿ ಬಲಗೊಂಡು ಧೈರ್ಯಗೊಂಡು ನಂಬಿ ಆಶೀರ್ವಾದ ಹೊಂದಲಿಕ್ಕಾಗಿ ನಾವು ಬಂದಿದ್ದೇವೆ. ಕಾರಣ ಏನು ಗೊತ್ತಾ? ಲೋಕದಲ್ಲಿ ಅನೇಕ ಸ್ವರಗಳಿದ್ದಾವೆ, ಅನೇಕ ಜನರಿದ್ದಾರೆ, ಅನೇಕ ಮಾತುಗಳಿದ್ದಾವೆ. ದೇವರ ಮಾತುಗಳು ನಮಗೆ ಆನಂದವು, ಸಮಾಧಾನವು, ಸಂತೋಷವು, ಆಶೀರ್ವಾದವನ್ನು ಉಂಟು ಮಾಡುತ್ತವೆ. ನಾನು ಬಯಸುತ್ತೇನೆ, ಪ್ರಾರ್ಥಿಸುತ್ತೇನೆ, ಈ ದಿನದ ಈ ಒಂದು ವಿಡಿಯೋ ಇಲ್ಲವೇ ಈ ವಾಕ್ಯವು ನಿಮ್ಮ ಕುಟುಂಬಗಳಿಗೆ ದೊಡ್ಡ ಆಶೀರ್ವಾದಕರವಾಗಿರುತ್ತದೆಂದು ನಂಬುತ್ತಾ ಇದ್ದೇನೆ. ದೇವಜನವೇ, ಬಹಳ ಪ್ರಸಿದ್ಧರಾದಂಥ ನಮಗೆ ಬೇಕಾದಂಥ ಅಧಿಕಾರಿಗಳನ್ನು, ವ್ಯಕ್ತಿಗಳನ್ನು ಸಂಧಿಸುವುದಕ್ಕಾಗಿ ನಾವು ಕಾತುರದಿಂದ ಕಾಯುತ್ತಾ ಇರುತ್ತೇವೆ. ಅವರನ್ನು ನೋಡಬೇಕು, ಅವರೊಟ್ಟಿಗೆ ಮಾತನಾಡಬೇಕು, ಸಮಯ ಕಳೆಯಬೇಕು, ಅವರಿಂದ ನಮಗೆ ಉಪಕಾರ ಆಗಬೇಕು ಎಂದು ಎದುರು ನೋಡುತ್ತಾ ಇರುತ್ತೇವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಕಾರಣಾಂತರಗಳಿಂದ ಅವರು ನಮಗೆ ಸಿಗುವುದಿಲ್ಲ, ಅವರು ನಮಗೆ ಆಶೀರ್ವಾದಕರವಾಗಿರುವುದಿಲ್ಲ. ಆದರೂ ಒಂದಲ್ಲ ಒಂದು ದಿವಸ, ಒಂದಲ್ಲ ಒಂದು ರೀತಿ ಅವರನ್ನು ಸಂಧಿಸಲೇಬೇಕು. ಯಾಕೆಂದರೆ ನಮಗೆ ಉಪಕಾರ ಆಗಲೇಬೇಕು. ಅದರಂತೆ ಬೈಬಲ್ನಲ್ಲಿ ಅನೇಕರು ಯೇಸು ಸ್ವಾಮಿಯನ್ನು ಅವರು ಸಂಧಿಸಬೇಕೆಂದು, ಆತನಿಂದ ಆಶೀರ್ವಾದ ಹೊಂದಬೇಕೆಂದು, ಆತನನ್ನು ನೋಡಬೇಕೆಂದು ಅನೇಕರು ಆಶಿಸಿದರು. ಯಾರು ಆಶಿಸಿದರೋ ಅವರು ಖಂಡಿತ ತೃಪ್ತರಾದರು. ಇವತ್ತು ಯೇಸುವಿನ ಪ್ರಸನ್ನತೆ, ಯೇಸುವಿನ ಸಂಧಿಸುವಿಕೆ, ಯೇಸುವಿನ ಆಶೀರ್ವಾದ ನಿಮಗೆ ಸಿಗುತ್ತಿಲ್ಲವಾ? ಹಾಗಾದರೆ ಸಿಗುವುದಕ್ಕೆ ಏನು ನಾವು ಮಾಡಬೇಕು? ಹೇಗೆ ಕರ್ತನು ನಮಗೆ ಸಿಗುತ್ತಾನೆ, ಹೇಗೆ ಸಂಧಿಸಬಹುದೆಂಬುದನ್ನು ಆತನ ವಾಕ್ಯದಿಂದ ತಿಳಿದುಕೊಳ್ಳೋಣ. ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮಾರ್ಕನು ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯ 27ನೆಯ ವಚನ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನೋ ಎಂದು ಆಲೋಚಿಸಿ. ಆಮೇನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಒಬ್ಬ ಹೆಂಗಸಿನ ಆಸೆ, ಒಬ್ಬ ಹೆಂಗಸಿನ ಮನಸ್ಸಿನ ಭಾವನೆ, ಆಕೆ ಅಂದುಕೊಂಡಂಥ ಕಾರ್ಯ ಈ ಯೇಸುವಿನ ಸಮಾಚಾರವನ್ನು ಕೇಳಿ ಎಂದು ನಾವು ನೋಡುತ್ತಾ ಇದ್ದೇವೆ. ಪ್ರಿಯರೇ, ಅನೇಕರಿಗೆ ಯೇಸು ಕ್ರಿಸ್ತನ ಆತನ ಒಂದು ಗುಣವನ್ನು, ಪರಿಶುದ್ಧತೆಯನ್ನು, ಪ್ರೀತಿಯನ್ನು ಎಲ್ಲರೂ ಕೇಳುತ್ತಿರುತ್ತಾರೆ. ಒಂದು ಚರ್ಚ್ಗೆ ಹೋಗಬೇಕು, ಆಲಯಕ್ಕೆ ಹೋಗಬೇಕು, ಯೇಸುವನ್ನು ತಿಳಿಯಬೇಕು, ಯೇಸುವನ್ನು ಸಂಧಿಸಬೇಕು, ಸ್ವತಂತ್ರವಾಗಿ ದೇವಾರಾಧನೆ ಮಾಡಬೇಕು ಎಂದು ಎಷ್ಟೋ ಜನರು ಆಶಿಸುತ್ತಿರುತ್ತಾರೆ. ನಿಮ್ಮಲ್ಲಿ ಕೆಲವರು ಆ ರೀತಿಯಾಗಿ ಇರಬಹುದು. ನಾನು ಯೇಸುವನ್ನು ಸಂಧಿಸಬೇಕು, ಯೇಸುವಿನ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯಬೇಕು, ಯೇಸುವಿನೊಂದಿಗೆ ನಾನಿರಬೇಕು ಎಂದು ಆಶಿಸುತ್ತಿದ್ದೀರಲ್ಲವಾ? ನಿಮ್ಮಲ್ಲಿ ಅನೇಕರಿಗೆ ಆಲಯಕ್ಕೆ ಹೋಗಲಿಕ್ಕೂ, ಬೈಬಲ್ ತೆಗೆದು ಪ್ರಾರ್ಥಿಸಲಿಕ್ಕೂ, ಕೂತು ಮೊಣಕಾಲೂರಿ ಉಪವಾಸ ಮಾಡಿ ಬೇಡಲಿಕ್ಕೂ, ಸ್ವತಂತ್ರವಾಗಿ ನಾನು ಕ್ರೈಸ್ತನು ಎಂದು ಹೇಳಿಕೊಳ್ಳುವುದಕ್ಕೂ ಅವಕಾಶ ಕೊಡಲ್ಪಟ್ಟಿದೆ. ದೇವರಿಗೆ ನೀವು ಸ್ತೋತ್ರ ಮಾಡಬೇಕು. ಎಷ್ಟೋ ಜನರು ಈ ಸ್ತ್ರೀಯಂತೆ ಯೇಸುವನ್ನು ಸಂಧಿಸಬೇಕು ಎಂದು, ಯೇಸುವಿನ ಬಳಿಗೆ ಬರಬೇಕೆಂದು ತಾಪತ್ರಯ ಪಡುವವರು ಇದ್ದಾರೆ. ಪ್ರಿಯ ದೇವಜನರೇ, ಅವರಿಗೆ ಸ್ವಾತಂತ್ರ್ಯವಿಲ್ಲ. ಸ್ವಾಮಿಯನ್ನು ನಂಬಲಿಕ್ಕೆ, ಹೊರಗಡೆ ಬಹಿರಂಗವಾಗಿ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಅನೇಕರ ಜೀವಿತದಲ್ಲಿ ಈ ದಿನ ಇದೆ. ಇನ್ನೂ ನಿಮ್ಮಲ್ಲಿ ಕೆಲವರು ಆಲಯಕ್ಕೆ ಹೋಗುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಕರ್ತನ ಆ ಒಂದು ಸ್ಪರ್ಶ, ಆ ಯೇಸುವಿನ ಒಂದು ಪ್ರೀತಿಯ ಅನುಭವ, ಆ ಯೇಸು ಸ್ವಾಮಿಯ ಕನಿಕರ ನನಗೆ ಲಭಿಸುತ್ತಿಲ್ಲ ಎಂದು ನೀವು ಬಾಧೆ ಪಡುತ್ತಿದ್ದೀರಾ? ಈ ದಿನ ಈ ವಾಕ್ಯವನ್ನು ಶ್ರದ್ಧೆಯಿಂದ, ನಂಬಿಕೆಯಿಂದ ಸ್ವಲ್ಪ ಸಮಯ ವಿನಿಯೋಗಿಸಿ ಕೇಳಿಸಿಕೊಳ್ಳಿರಿ. ಈಕೆಯು ಯೇಸುವಿನ ಬಳಿಗೆ ಬಂದು ಒಂದು ಆಲೋಚನೆ ಮಾಡುತ್ತಾ ಇದ್ದಾಳೆ.
ಆ ಆಲೋಚನೆ ಏನು ಎಂಬುದಾಗಿ ನಾವು ಮುಂದಕ್ಕೆ ನಾವು ನೋಡೋಣ. ಇಲ್ಲಿ ಹೇಳುತ್ತಾ ಇರುವಂಥ ಮಾತು, ಈಗ ನೋಡಿರಿ, ಯಾಕೆ ಈಕೆ ಆತನನ್ನು ನೋಡಬೇಕೆಂಬ ಹಂಬಲ ಆಲೋಚನೆ ಅಧಿಕವಾಗ್ತಾ ಇದೆ. ನೀವು ಅದರ 24ನೇ ವಚನವನ್ನು ನೋಡಿದರೆ, ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ ನೋಡಿದರೆ, ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು ಎಂದು ನೋಡುತ್ತಾ ಇದ್ದೇವೆ. ದೇವಜನವೇ, ಆಕೆಯ ವೈಯಕ್ತಿಕ ಪರಿಸ್ಥಿತಿ ಏನಿದ್ದರೂ ಕೂಡ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಚಾರವೇನೆಂದರೆ, ಯೇಸುವನ್ನು ಹಾಗೇ ಹೋಗಿ ನೋಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಒಂದು MLA, ಒಂದು ಕೌನ್ಸಿಲರಿಂದ ಹಿಡಿದು ಒಂದು MLA, ಒಂದು ಮಂತ್ರಿ, ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ, ಪ್ರಧಾನಮಂತ್ರಿ ಇವುಗಳನ್ನು ನೋಡಬೇಕಾದ್ರೆ ಸುಲಭವಲ್ಲವೇ ಅಲ್ಲ. ಅಂದರೆ ನೋಡುವುದಲ್ಲ, ಸಂಧಿಸುವುದು, ಮಾತನಾಡುವುದು ಸುಲಭವಲ್ಲ. ಯಾಕೆಂದರೆ ಅವರು VIP, VVIPಗಳು, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಗಳಾಗಿರ್ತಾರೆ. ಆಲೋಚನೆ ಮಾಡಿರಿ, ಯೇಸುವಿನ ಸುತ್ತಲೂ ಜನರು ನೂಕಿಕೊಂಡವಷ್ಟು, ಒಬ್ಬರಿಗೊಬ್ಬರು ಒಳ್ಳೆ ಸೆಲೆಬ್ರಿಟಿ ಬಂದರೆ ಹೇಗಿರುತ್ತದೋ ಆ ರೀತಿಯಾಗಿ ಜನರು ಆತನನ್ನು ಸುತ್ತುವರೆದಿದ್ದಾರೆ. ಇಂಥ ಸಮಯದಲ್ಲಿ ಆಕೆ ಒಂದು ಆಲೋಚನೆ ಮಾಡಿಕೊಳ್ಳುತ್ತಾಳೆ. ಆ ಆಲೋಚನೆ ಏನೆಂದರೆ, ನಾನು ಆತನನ್ನು ಸಂಧಿಸಬೇಕು, ಆತನನ್ನು ಗುಣಪಡಿಸುವಂತೆ ನನ್ನನ್ನು ಕೇಳಬೇಕು. ಅದು ಸಾಧ್ಯವಾಗುತ್ತಿಲ್ಲ, ಅದು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಆತನೊಟ್ಟಿಗೆ ಮಾತನಾಡುವುದು ಸುಲಭವಲ್ಲ, ತುಂಬ ಜನರು ಬಂದುಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದು ಆಕೆಗೆ ಆಲೋಚನೆ, ಒಂದು ನಂಬಿಕೆ ಬರುತ್ತದೆ. ನಾನು ಆತನ ಹತ್ರ ಹೋಗಿ, ಸ್ವಾಮಿ ನನಗೆ ಈ ಥರದ ಸಮಸ್ಯೆ ಇದೆ, ನನ್ನನ್ನು ಮುಟ್ಟಿರಿ, ಸೌಖ್ಯ ಮಾಡಿರಿ ಎಂದು ಹೇಳಲಿಕ್ಕೆ ಒಂದು ಅವಕಾಶ ಇಲ್ಲದೆ ಇರುವಾಗ ಆಕೆ ಅಂದುಕೊಳ್ಳುತ್ತಾಳೆ, ಆಲೋಚಿಸುತ್ತಾಳೆ, ನಾನು ಯೇಸುವನ್ನು ಮುಟ್ಟಿದರೆ, ಕನಿಷ್ಠ ಆತನ ಬಟ್ಟೆಯನ್ನಾದರೂ ಮುಟ್ಟಿದರೆ ನನಗೆ ಸೌಖ್ಯವಾಗಬಹುದು ಎಂದು ಆಕೆ ನಂಬಿದಳು. ಜನರ ಗುಂಪು ಅಡ್ಡಿ ಇದ್ದರೂ ಕೂಡ, ನಾನೊಂದು ಹೆಂಗಸು, ನಾನು ಈ ಗಂಡಸರ ಮಧ್ಯದಲ್ಲಿ, ಈ ಗುಂಪಿನ ಮಧ್ಯದಲ್ಲಿ ಹೇಗೆ ಹೋಗಿ ಆತನನ್ನು ಮುಟ್ಟಲಿ ಎಂದು ತಿಳಿದುಕೊಳ್ಳದೆ ಪ್ರಯತ್ನ ಮಾಡುತ್ತಿದ್ದಾಳೆ. ಇವತ್ತು ಪ್ರಯತ್ನ ಇಲ್ಲದೆ ಪ್ರತಿಫಲ ಇಲ್ಲ, ಪ್ರಾರ್ಥನೆ ಇಲ್ಲದೆ ಪ್ರತಿಫಲ ಇಲ್ಲ, ಪ್ರಯಾಸವಿಲ್ಲದೆ ಪ್ರತಿಫಲವಿಲ್ಲ. ಜ್ಞಾಪಕ ಇಟ್ಟುಕೊಳ್ಳಿ, ಪ್ರಯತ್ನ, ಪ್ರಯಾಸ, ಪ್ರಾರ್ಥನೆ ಇವಿಲ್ಲದೆ ಪ್ರತಿಫಲ ನಮಗೆ ಸುಮ್ಮನೆ ಸಿಗುವುದಿಲ್ಲ. ನನ್ನ ಪ್ರಿಯ ದೇವಜನವೇ, ನಿನ್ನೆ ವಾಕ್ಯದಲ್ಲಿ ನಾನು ಹೇಳಿದ್ದೇನೆ, ಸುಮ್ಮನಿರುವುದು ಅಂದರೆ ಏನು ಮಾಡದೇ ಇರುವುದಲ್ಲ, ಕಳವಳಗೊಳ್ಳದೆ, ಭಯಗೊಳ್ಳದೆ, ಆತಂಕಗೊಳ್ಳದೆ ಇರುವುದು. ಹಾಗೇನೆ ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ, ಆಕೆ ನಂಬಿದಳು, ಪ್ರಯತ್ನಿಸಿದಳು, ಆಕೆ ಪ್ರಯಾಸಪಟ್ಟಳು, ಮನಸ್ಸಿನಲ್ಲಿ ಪ್ರಾರ್ಥಿಸಿದಳು, ಹೇಗಾದರೂ ಮಾಡಿ ಯೇಸುವನ್ನು ಸಂಧಿಸಬೇಕು, ಯೇಸುವನ್ನು ಮುಟ್ಟಬೇಕು. ಕನಿಷ್ಠ ಆಕೆ ಕೊನೆಗೆ ಯಾವುದಕ್ಕೆ ಬರ್ತಾಳಂದರೆ, ನಾನು ಯೇಸುವಿನ ಮುಂದೆ ಹೋಗಿ ಹೇಳ್ಕೊಳ್ಳೋಕ್ಕಾಗಲ್ಲ, ಯೇಸುವನ್ನು ಮುಟ್ಟಕ್ಕಾಗಲ್ಲ, ಕನಿಷ್ಠ ಆತನ ಬಟ್ಟೆಯನ್ನಾದರೂ ಮುಟ್ಟಬೇಕು. ನೋಡಿದ್ರೆ ಅದಕ್ಕೆ ಬಟ್ಟೆಯನ್ನಾದರೂ ಮುಟ್ಟಬೇಕು. ದೇವಜನವೇ, ಕರ್ತನನ್ನು ಹುಡುಕುವವರಿಗೆ ಆತನು ಸಿಕ್ಕುವನು. ಯಥಾರ್ಥ ಹೃದಯದಿಂದ ಯಾರು ಆತನನ್ನು ಹುಡುಕುತ್ತಾರೋ ಅವರಿಗೆ ಸಿಕ್ಕುವನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಈಗ ಆಕೆ ಯಾಕೆ ಯೇಸುವನ್ನು ಮುಟ್ಟಬೇಕು, ಯಾಕೆ ಯೇಸುವನ್ನು ಸಂಧಿಸಬೇಕೆಂದು ಆಲೋಚಿಸುತ್ತಿದ್ದಾಳೆ? ಯಾಕೆಂದರೆ ಆಕೆಯ ವೈಯಕ್ತಿಕವಾದಂಥ ಆರೋಗ್ಯದ ಪರಿಸ್ಥಿತಿ ಸರಿಯಿಲ್ಲ. ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ವೈಯಕ್ತಿಕ ಜೀವಿತ ಸರಿಯಿಲ್ಲ. ಯಾವುದೋ ಒಂದು ಸಮಸ್ಯೆಯಿಂದ ಕಷ್ಟಪಡುತ್ತಿದ್ದೀರಾ. ಗುಪ್ತವಾದ ರೋಗಗಳಿಂದಲೂ, ಹೇಳಿಕೊಳ್ಳಲಾರದ ಕಷ್ಟಗಳಿಂದಲೂ, ವಿವರಿಸಲಾಗದಂಥ ಸಮಸ್ಯೆ ಪರಿಸ್ಥಿತಿಗಳಿಂದಲೂ, ಸಾಲ ಬಾಧೆಗಳಿಂದಲೂ, ಅನೇಕ ಸಮಸ್ಯೆಗಳಿಂದ ನೀವು ಬಾಧೆ ಪಡುತ್ತಿದ್ದೀರಿ. ಯೇಸುವಿನ ಬಳಿಗೆ ಬಂದು ಆತನು ನಿಮ್ಮನ್ನು ಕನಿಕರಿಸಬೇಕೆಂದು
ಆಲೋಚಿಸುತ್ತಿದ್ದೀರಿ, ಆದರೆ ಆತನನ್ನು ಸಂಧಿಸಲಿಕ್ಕೆ ಆಗುತ್ತಿಲ್ಲವಾ? ದೇವಜನವೇ, ನೀವು ನಾನು ಬರೀ ಯೇಸುವೇ ನನ್ನನ್ನು ಮುಟ್ಟುಪ್ಪ, ಸೌಖ್ಯ ಮಾಡಪ್ಪ ಅಂದ ಮಾತ್ರಕ್ಕೆ ಕೆಲವು ಕಾರ್ಯಗಳು ನಡೆಯುವುದಿಲ್ಲ. ಪ್ರತಿನಿತ್ಯ ನೀವು ಮುಂಜಾನೆಗಳಲ್ಲಿಯೂ ಸಿಕ್ಕುವ ಸಮಯಗಳಲ್ಲಿಯೂ ಆತನನ್ನು ಹುಡುಕಬೇಕು, ಪ್ರಾರ್ಥಿಸಬೇಕು. ಪ್ರಾರ್ಥಿಸಲಿಕ್ಕಾಗಲ್ಲ, ವಾಕ್ಯ ಓದಲಿಕ್ಕಾಗಲ್ಲ, ವಿಡಿಯೋಗಳನ್ನು ನೋಡಲಿಕ್ಕಾಗೋದಿಲ್ಲ, ಪ್ರಯಾಸಪಟ್ಟು ಮಾಡಬೇಕು. ಸೈತಾನನು ನಮಗೆ ದೇವರ ಬಳಿಗೆ ಬರುವುದಕ್ಕೆ ಅವಕಾಶಗಳನ್ನು ಕೊಡುವುದೇ ಇಲ್ಲ. ನಮ್ಮನ್ನು ದೂರ ಮಾಡಬೇಕೆಂದು, ದೂರ ಇಡಬೇಕೆಂದು ಅವನು ಪ್ರಯತ್ನ ಮಾಡುವಂಥವನಾಗಿರುತ್ತಾನೆ. ನನ್ನ ಪ್ರೀತಿಯ ದೇವಜನರೇ, ನಿಮಗೂ ನನಗೂ ದೇವರ ವಾಕ್ಯ ಇವತ್ತು ಹೇಳುತ್ತಾ ಇದೆ. ಜನರ ಗುಂಪಾಗಿರಬಹುದು, ಗುಪ್ತವಾದ ನಿಮ್ಮ ರೋಗಗಳಾಗಿರಬಹುದು, ಹೇಳಿಕೊಂಡರೆ ಅವಮಾನಕ್ಕೀಡಾಗುವಂಥ ಪರಿಸ್ಥಿತಿಗಳಾಗಿರಬಹುದು, ನಿಮ್ಮನ್ನು ಕರ್ತನಿಂದ ದೂರ ಇಟ್ಟಿದ್ದರೆ, ಅಯ್ಯೋ ಆತನು ಪರಿಶುದ್ಧನು, ನಾನು ಪಾಪಿ, ನನ್ನ ಗುಪ್ತವಾದ ಕಾಯಿಲೆಗಳನ್ನು ಹೇಳಿಕೊಳ್ಳುವುದು ಹೇಗೆ? ಅದು ಸಾಧ್ಯವಿಲ್ಲ. ನನಗೆ ಉಪಕಾರ ಸಿಗುತ್ತಾ, ನನಗೆ ಸೌಖ್ಯ ಸಿಗುತ್ತಾ, ನನಗೆ ಆಶೀರ್ವಾದ ಬರುತ್ತಾ ಎಂದು ಅಪನಂಬಿಕೆ ಹೊಂದಬೇಡಿರಿ ದೇವಜನವೇ. ಬದಲಾಗಿ ನಂಬುವವರಾಗಿರಿ. ಈಕೆ ಹೊಗಳುತ್ತಾಳೆ, ಆಕೆ ಆಲೋಚಿಸಿದಳು. ಅದರ ಅರ್ಥ ಆಕೆ ನಂಬಿದಳು. ನಾವು ನೋಡುತ್ತಾ ಇದ್ದೇವೆ. ಆನಂತರ ಹೇಳ್ತೀವಿ ಯಾಕೆ ಅಂದರೆ ಆಕೆಯ ಪರಿಸ್ಥಿತಿಯ ಕುರಿತಾಗಿ 26ನೇ ವಾಕ್ಯ ನಮಗೆ ಗೊತ್ತಾಗುತ್ತದೆ. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನೂ ಪ್ರಯೋಜನವನ್ನು ಹೊಂದಿರಲಿಲ್ಲ. ಆಕೆಯ ಪರಿಸ್ಥಿತಿ ಹೇಗಿದೆ? ಆಕೆ ಅನೇಕ ವೈದ್ಯರನ್ನು, ಇವತ್ತು ಔಷಧಿಗಳು ತಿನ್ನದೇ ಇರುವಂಥವ್ರು ಯಾರಾದರೂ ಇದ್ದೀರಾ? ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ನಾನು ಒಂದು ಮಾತ್ರೆ ತಗೊಂಡಿಲ್ಲ ಪಾಸ್ಟ್ರೆ, ಒಂದು ಇಂಜೆಕ್ಷನ್ ತಗೊಂಡಿಲ್ಲ, ಒಂದು ಬಲಹೀನತೆ ಕಂಡಿಲ್ಲ. ದೇವರಿಗೆ ಸ್ತೋತ್ರ. ಆದರೆ ನಮ್ಮಲ್ಲಿ ಅನೇಕರು BP, ಶುಗರು, ಥೈರಾಯ್ಡು ಅಲ್ವಾ, ಆರ್ಥರೈಟಿಸ್ ಸಮಸ್ಯೆಗಳು, ಕಿಡ್ನಿ ಲಿವರ್ ಸಮಸ್ಯೆಗಳು, ಕಣ್ಣು ದೋಷ ಸಮಸ್ಯೆಗಳು, ಯಾವುದೋ ಒಂದು ಸಮಸ್ಯೆಗಳಿಂದ ಬಾಧೆ ಪಡುತ್ತಾ ನಾವು ಮಾತ್ರೆ ಔಷಧಿಗಳಿಂದ ಜೀವಿಸುತ್ತಾ ಇರಬಹುದು. ಅನೇಕ ವೈದ್ಯರನ್ನು ಸಂಧಿಸಿರಬಹುದು. ನೀವು ವೈದ್ಯರನ್ನು ಸಂಧಿಸಿರಬಹುದು. ಘನವೈದ್ಯನಾದ ಯೇಸುವನ್ನು ಸಂಧಿಸುವುದಾದರೆ ನಿಮ್ಮ ಪರಿಸ್ಥಿತಿಯು ಬದಲಾಗುತ್ತದೆ. ಅನೇಕರು ಹೇಳುತ್ತಾರೆ, ಪ್ರಾರ್ಥನೆ ಮಾಡಿದರೆ ಸೌಖ್ಯವಾಗುತ್ತದಾ? ಬರೀ ಪ್ರಾರ್ಥನೆ ಮಾಡುವುದಲ್ಲ, ನಂಬಿಕೆ ಇಟ್ಟು ಪ್ರಾರ್ಥಿಸಿದರೆ, ಪ್ರಯಾಸಪಟ್ಟು ಕರ್ತನನ್ನು ಹುಡುಕಿದರೆ ಪ್ರತಿಫಲವಂತೂ ತಪ್ಪದೇ ಸಿಗುತ್ತದೆ. ನಿಮ್ಮ ಮಕ್ಕಳಿಗಾಗಿ, ಮನೆಗಾಗಿ, ಕೆಲಸಕ್ಕಾಗಿ, ಪ್ರಯತ್ನಗಳಿಗಾಗಿ ಮಾಡುವ ಪ್ರತಿ ಕೃತ್ಯಕ್ಕಾಗಿ ನೀವು ಪ್ರಯಾಸಪಟ್ಟು ಅಲ್ವಾ, ನಂಬಿಕೆ ಇಟ್ಟು ಬೇಡಿ ಕರ್ತನನ್ನು ನೀವು ಆಶಿಸಿದರೆ ನಿಮಗೆ ಸಿಕ್ಕುವನು. ವೈದ್ಯರಿಂದ ಬಹು ನಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡ್ರು. ಇವತ್ತು ಅನೇಕರು ಇಲ್ಲಿರುವಂಥವರು, ನೀವು ಅನೇಕರು ಕೈಯಲ್ಲಿದ್ದದನ್ನೆಲ್ಲ ಕಳ್ಕೊಂಡಿದ್ದೀರ. ಇದ್ದಿದ್ದು ಸ್ವಲ್ಪ ಸೇರಿಸಿಟ್ಟ ಹಣ, ಇದ್ದ ಭರವಸೆ, ಮುಂದೆ ಇದೇ ನನಗೆ ಅನ್ನೋದು ಇಲ್ಲದೆ ಹೋಗಿದೆ. ನಿಮ್ಮಲ್ಲಿ ಕೆಲವರಿಗೆ ಕೈಯಲ್ಲಿ ಉಳಿಯುವುದಕ್ಕಿಂತ ಸಾಲವೇ ಜಾಸ್ತಿ ಇರ್ತದೆ, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಬರುವುದಕ್ಕಿಂತ ಹೋಗುವುದು ಜಾಸ್ತಿ ಅಲ್ವಾ? ನೀವು ಖುಷಿ ಪಡುವುದಕ್ಕಿಂತ ದುಃಖಿಸುವುದು ಜಾಸ್ತಿ. ಕೈಯಲ್ಲಿದ್ದದ್ದೆಲ್ಲ ಕಳ್ಕೊಂಡಿದ್ದೀರಾ ತಾನೇ? ನೀವು ಮಾತ್ರ ಅಲ್ಲ, ನಾವು ಹಾಗೇನೆ ಕಳ್ಕೊಂಡಿದ್ದೇವೆ. ಉಪಕಾರ ಮಾಡೋಕ್ಕೋಗಿ ಸಿಕ್ಕಾಕೊಂಡಿದ್ದೇವೆ. ಅಯ್ಯೋ ಪಾಪ ಅಂದವರು ನಮ್ಮನ್ನು ಅಯ್ಯೋಯ್ಯೋ ಅನಿಸುವ ಹಾಗೆ ಮಾಡಿದ್ದಾರೆ. ಅವರಿಗಂತೂ ಅದರ ಬಗ್ಗೆ ಚಿಂತೆ ಇಲ್ಲ. ಉಪಕಾರ ಹೊಂದಿದವರು, ಸಹಾಯ ಹೊಂದಿದವರು, ಉಪಯೋಗಿಸಿಕೊಂಡವರು ಚೆನ್ನಾಗಿರ್ತಾರೆ. ಉಪಯೋಗವಾದವರು, ಸಹಾಯ ಮಾಡಿದವರು ನೊಂದುಕೊಳ್ಳುತ್ತಾ ಇರ್ತಾರೆ.
ನಿಮ್ಮಲ್ಲಿ ಕೆಲವರು ಹೀಗೆ ನೊಂದುಕೊಳ್ಳುತ್ತಾ ಇದ್ದೀರಲ್ವಾ? ನನಗಾಗಬೇಕಾಗಿದ್ದೆ, ನಾನು ಈ ರೀತಿಯಾಗಿ ನಡಿಬೇಕಾಗಿದ್ದೆ ನನಗೆ. ಯಾಕೆಂದರೆ ಅಜ್ಞಾನದಿಂದ ಪ್ರೀತಿ ಮಾಡಿ ನಂಬಿಬಿಟ್ಟೆ, ಪ್ರೀತಿ ಮಾಡಿಬಿಟ್ಟೆ, ಇಷ್ಟಪಟ್ಟುಬಿಟ್ಟೆ. ಆದರೆ ಅವರು ನನ್ನನ್ನು ಉಪಯೋಗಿಸಿಕೊಂಡ್ರು. ಆಮೇಲೆ ಅವರು ಇಷ್ಟಾನುಸಾರ ಇರ್ತಾರೆ. ದೇವಜನವೇ, ನೀವು ಕೈಯಲ್ಲಿದ್ದೆಲ್ಲ ಕಳ್ಕೊಂಡಿದ್ದೀರಾ. ಆ ಮಗಳು ಕೈಯಲ್ಲಿದ್ದೆಲ್ಲವನ್ನು ಕಳ್ಕೊಂಡಳು. ಇವತ್ತು ನಿಮ್ಮ ಕೈ ಖಾಲಿಯಾಗಿದೆಯಾ? ಬರುವುದರಲ್ಲಿ ದುಃಖಪಟ್ಟು ಏನೂ ಇಷ್ಟ ವಸ್ತುಗಳನ್ನು ತಗೊಳ್ಳೋಕ್ಕಾಗಲ್ಲ, ಇಷ್ಟವಾದದನ್ನು ತಿನ್ನೋಕ್ಕಾಗಲ್ಲ, ಇಷ್ಟವಾದ ಹಾಗೆ ಜೀವಿಸೋಕ್ಕಾಗಲ್ಲ. ಆಸೆ ಪಟ್ಟಿದ್ದು ಸಿಗ್ತಾ ಇಲ್ಲ, ಯಾಕೆಂದರೆ ಕೈಯಲ್ಲಿ ಏನೂ ಇಲ್ಲ. ನಿಮ್ಮಲ್ಲಿ ಕೆಲವರು ವಿಧವೆಯರು, ನಿಮ್ಮಲ್ಲಿ ಕೆಲವರು ಮುಪ್ಪಿನಲ್ಲಿರುವವರು, ನಿಮ್ಮಲ್ಲಿ ಕೆಲವರು ಸಾಲಗಾರರು, ನಿಮ್ಮಲ್ಲಿ ಕೆಲವರು ಬಲಹೀನರು, ನಿಮ್ಮಲ್ಲಿ ಕೆಲವರು ಮೋಸ ಹೋದವರು. ಯಾವ ಗುಂಪಿನಲ್ಲಿ ನೀವಿದ್ದೀರಾ? ಎಲ್ಲಿದ್ದರೂ ಕೂಡ ನಿಮಗೆ ದೇವರು ಇವತ್ತು ಹೇಳುತ್ತಿರುವುದು, ನೀವು ಬಹು ಪ್ರಯತ್ನಗಳನ್ನು ಮಾಡಿ ಸೋತಿರಬಹುದು, ನಿಮ್ಮ ಕೈಯೆಲ್ಲ ಖಾಲಿಯಾಗಿರಬಹುದು. ಚೆನ್ನಾಗಿ ಗಮನಿಸಿರಿ. ಬಹು ಪ್ರಯತ್ನಗಳನ್ನು ಮಾಡಿ ಸೋತಿರಬಹುದು, ಪ್ರಯತ್ನಗಳನ್ನು ಮಾಡಿ ಮೋಸ ಹೋಗಿರಬಹುದು, ನಿಮ್ಮ ಕೈಯೆಲ್ಲ ಖಾಲಿಯಾಗಿರಬಹುದು. ದೇವರು ಇವತ್ತು ನಮಗೆ ಎಷ್ಟು ಚೆಂದಾಗಿ ಇಲ್ಲಿ ಹೇಳುತ್ತಿದ್ದಾರೆ, ಕೈಯಲ್ಲಿದ್ದದ್ದೆಲ್ಲವನ್ನು ಕಳ್ಕೊಂಡ್ರು, ಆಕೆಯ ರೋಗವು ಹೆಚ್ಚುತ್ತಾ ಬಂತು. ನಿಮ್ಮಲ್ಲಿ ಕೆಲವರು ನನ್ನ ಸಾಲ ತೀರುತ್ತೆ, ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ, ಮದುವೆ ಮಾಡೋದು ಚೆನ್ನಾಗಿರುತ್ತೆ, ಇದು ಇನ್ವೆಸ್ಟ್ ಮಾಡಿದ್ರಿ ರಿಟರ್ನ್ ಬರುತ್ತೆ ಅಂತ ನೀವು ಪ್ರಯತ್ನ ಮಾಡಿದ್ರಿ. ನೀವು ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈಯಲ್ಲಿ ಹೋಯ್ತೆ ಹೊರತು ಬರಲಿಲ್ಲ ಅಲ್ವಾ? ಹೋಯ್ದ್ವಿ. ಇದನ್ನು ಕೊಂಡುಕೊಂಡು ನಾವು ಬೆಳೆಸಿದರೆ, ಇದನ್ನು ವ್ಯವಸಾಯ ಮಾಡಿದರೆ, ಇದನ್ನು ನಾವು ಉಪಯೋಗಿಸಿದರೆ, ಬಿಸ್ನೆಸ್ ಮಾಡಿದರೆ ಬರುತ್ತೆ ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಆದರೆ ಇದ್ದದ್ದೂ ಹೋಯ್ತು. ಬರುತ್ತದೆಂದು ನೆನೆಸಿ ಮಾಡಿದ್ದಕ್ಕಿಂತಲೂ ಇದ್ದದ್ದೂ ಹೋಯ್ತಲ್ಲಪ್ಪ ಅಂತ ದುಃಖ ಪಡ್ತಾ ಇದ್ದೀರ ತಾನೆ? ದೇವರ ವಾಕ್ಯ ಇವತ್ತು ಹೇಳುತ್ತಾ ಇದೆ, ನೀವು ಕಳ್ಕೊಂಡಿದ್ದು ಇನ್ನೂ ಸಾಲ ಹೆಚ್ಚಾಗುತ್ತಾ ಬಂದಿರಬಹುದು, ರೋಗ ಅಧಿಕವಾಗುತ್ತಾ ಬಂದಿರಬಹುದು, ಸಮಸ್ಯೆ ಅಧಿಕವಾಗುತ್ತಾ ಬಂದಿರಬಹುದು, ಏನು ಪ್ರಯೋಜನವಿಲ್ಲದೆ ಎಂದಿರಬಹುದು. ಇಂತಹ ಸಂದರ್ಭದಲ್ಲಿ ಆಕೆ 27ನೇ ವಾಕ್ಯದಲ್ಲಿ ನಾವು ಹಾಗೆ ಕೇಳಿದ ಹಾಗೆ ಇಂತಹ ಆಕೆಯ ಪರಿಸ್ಥಿತಿಯಲ್ಲಿ ಯೇಸುವಿನ ಸಮಾಚಾರವನ್ನು ಕೇಳಿದಳು. ಇವತ್ತೀಗಾಗಲೇ ಯೇಸುವಿನ ಬಗ್ಗೆ ನಿಮಗೆ ಗೊತ್ತಿದೆ. ಆಕೆಗಂತೂ ಹೊಸದಾಗಿ ಗೊತ್ತಾಯಿತು, ಕೇಳಿಸಿಕೊಂಡಳು. ಆದರೆ ನಿಮಗೆ ಯೇಸುವಿನ ವಿಚಾರ ಗೊತ್ತಿದೆ. ಓ ಹಲ್ಲೆಲೂಯಾ, ಸ್ತೋತ್ರ. ನೀವು ಧನ್ಯರು, ನಿಮಗೆ ಯೇಸುವಿನ ವಿಚಾರ ಗೊತ್ತಿದೆ. ಹಾಗಾದರೆ ಪ್ರತಿನಿತ್ಯ ಆತನಿಗೆಂದು ಆತನನ್ನು ಸಂಧಿಸುವುದಕ್ಕೆ ನಿಮಗೆ ಸಮಯ ಇದೆಯಾ? ಮನಸ್ಸಿದೆಯಾ? ಪ್ರಯತ್ನ ಪಡುತ್ತಿದ್ದೀರಾ? ಪ್ರಯಾಸ ಪಡುತ್ತಿದ್ದೀರಾ? ಓ, ಯಾರಿಗೂ ಸುಲಭವಾಗಿ ಪ್ರಾರ್ಥಿಸಲಿಕ್ಕಾಗಲ್ಲ, ಯಾರಿಗೂ ವಾಕ್ಯ ಓದಲಿಕ್ಕೆ ಸಾಧ್ಯವಾಗುವುದಿಲ್ಲ, ಯಾರಿಗೂ ಪ್ರಯಾಸ ಪಡುವುದಕ್ಕೆ ಸಾಧ್ಯವಾಗುವುದಿಲ್ಲ, ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಆದರೆ ದೇವಜನವೇ, ನಿಮ್ಮ ಪ್ರಯತ್ನ ನಿಮಗೆ ಪ್ರತಿಫಲವನ್ನು ಕೊಡುತ್ತದೆ. ಈ ದಿನ ದೇವರು ನೋಡಿ ಎಷ್ಟು, ನಿಮಗೆ ಮಾತ್ರ ಅಲ್ಲ ನನಗೂ ದೇವರು ಹೇಳುತ್ತಾ ಇದ್ದಾನೆ, ಮಗನೇ, ನೀನು ಮಾಡುತ್ತಿರುವ ಪ್ರಯತ್ನಗಳೆಲ್ಲ ಕೆಲವು ಸಾರಿ ಕುಂಟುತ್ತಾ ನಡೆಯುತ್ತಿವೆಯಾ? ನನಗೆ ದೇವರ ಸೇವೆ ಮಾಡೋದಕ್ಕೆ ಒಂದು ಹುಮ್ಮಸ್ಸು, ಎಲ್ಲಿ ಕರೆದರೂ ಹೋಗಬೇಕು, ಎಲ್ಲಿ ಅವಕಾಶ ಸಿಕ್ಕಿದ್ರೂ ಮಾಡಬೇಕು, ಏನು ಸಿಕ್ಕಿದ್ರೂ ಮಾಡಬೇಕಂತ ಹಂಬಲ, ಆಸೆ. ಆದರೆ ಅದೇ ರೀತಿಯಲ್ಲಿ ತಡೆಗಳು, ನಷ್ಟಗಳು, ನಾವು ನಂಬಿದವರಿಂದ ಮೋಸಗಳು ಎಲ್ಲವೂ ನಡೆಯುತ್ತಾ ಇರ್ತದೆ. ದೇವಜನವೇ, ಈ ವಾಕ್ಯ ಹೇಳುತ್ತದೆ, ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಯೇಸುವನ್ನು ಮುಟ್ಟಿದರೆ ನನಗೆ ನೆಟ್ಟಗಾಗುವುದು ಎಂದು ಆಲೋಚಿಸಿದಳು. ಇಂಗ್ಲೀಷಲ್ಲಿ KJV ಅನ್ನುವಂಥ ಒಂದು ವರ್ಷನ್ ಇದೆ. ಆ ವರ್ಷನಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಫಾರ್ ಶೀ ಸೆಡ್, ಇಫ್ ಐ ಮೇ ಟಚ್
ಬಟ್ ಈಸ್ ಕ್ಲೋತ್ಸ್ ಐ ಶೆಲ್ ಬಿ ಹೋಲ್. ಅಂದರೆ ಅದರರ್ಥ, ಫರ್ ಶಿ ಸೆಡ್, ಆಕೆ ಹೇಳಿದಳು. ಯಾರಿಗೆ? ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾಳೆ. ಶಿ ಸೆಡ್ ಟು ಹರ್ ಸೆಲ್ಫ್, ತನಗೆ ತಾನೇ ಹೇಳಿಕೊಳ್ತಾ ಇದ್ದಾಳೆ. ನೋಡು, ಯಾರಿಗೂ ಹೇಳೋದಲ್ಲ, ನೀನು ಹೋಗಿ ಯೇಸುವನ್ನು ಸಂಧಿಸಬೇಕು, ಆತನ ಹತ್ರ ಹೇಳಬೇಕು, ಆತನಿಂದ ಗುಣ ಹೊಂದಬೇಕು. ಆದರೆ ತಡೆಗಳು, ಜನರ ಗುಂಪು, ಹೆಂಗಸು, ಗುಪ್ತವಾದ ರೋಗ, ಹೇಳಿಕೊಳ್ಳಲಾಗದ ಪರಿಸ್ಥಿತಿ, ಇಂತಹ ಸಂದರ್ಭದಲ್ಲಿ ಓ ಸ್ತೋತ್ರ, ಆಕೆ ಕೊನೆಗೆ ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾರೆ, ಬಿಟ್ಟು ಹೋಗಬಾರ್ದು. ಯೇಸುವನ್ನು ಸಂಧಿಸಲಿಕ್ಕಾಗಲ್ಲ, ಜನ ತುಂಬ, ಕಷ್ಟ ತುಂಬ ಅಂತ ಅಂದಿರ್ಬೋದು, ಆದರೆ ಬಿಡಬೇಡ, ಕನಿಷ್ಠ ಆತನ ಬಟ್ಟೆಯನ್ನಾದರೂ ಮುಟ್ಟು, ನನಗೆ ಸೌಖ್ಯವಾಗುತ್ತದೆ. ಇವತ್ತು ದೇವಜನವೇ, ಆಲಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಕಾಣಿಕೆ ಕೊಡೋಕ್ಕೆ ಇಲ್ಲ, ಕೆಲಸ ಮಾಡೋಕ್ಕೆ ಕೈಯಲ್ಲಿ ಕೆಲಸ ಇಲ್ಲ, ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗ್ತಾ ಇದೆ, ಏನೂ ಪ್ರಯೋಜನಕ್ಕೆ ಬಾರದ ಸ್ಥಿತಿಯಲ್ಲಿ ನೀವಿದ್ದರೆ, ಸ್ವಾಮಿ ಇವತ್ತು ನಿಮಗೂ ನನಗೂ ಹೇಳುತ್ತಿರುವಂಥ ಮಾತು, ನೀನು ನಿನ್ನ ಪ್ರಯತ್ನವನ್ನು ಬಿಡಬೇಡ, ನಿನ್ನ ಪ್ರಯತ್ನವನ್ನು ಬಿಡಬೇಡ. ನಿನ್ನ ಕೈಯಲ್ಲಿದ್ದೆಲ್ಲ ಖಾಲಿಯಾಗಿರಬಹುದು, ನಿನ್ನ ಎಲ್ಲರೂ ಕೈ ಬಿಟ್ಟಿರಬಹುದು, ನಿನ್ನ ಪರಿಸ್ಥಿತಿ ಹೀನವಾಗಿರಬಹುದು. ನಂಬಿಕೆಯನ್ನು ಬಿಟ್ಟು ಬಿಡಬೇಡ. ಆಕೆ ಬಿಟ್ಟು ಬಿಡಲಿಲ್ಲ, ಆಕೆ ಬಿಟ್ಟು ಬಿಡಲಿಲ್ಲ. ಬದಲಾಗಿ ನಾವು ನೋಡುತ್ತಾ ಇದ್ದೇವೆ, ಆಕೆ ಅಲ್ಲಿ ಹೇಳಿದರೆ ತನಗೆ ತಾನೇ ಹೇಳಿಕೊಂಡಳು. ಈ ನಂಬಿಕೆ ಇದ್ದಾಗ 29ನೇ ವಾಕ್ಯದಲ್ಲಿ, ಮಾರ್ಕ 5:20, ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಹೋ ಸ್ತೋತ್ರ, ಮುಟ್ಟಿದಳು. ಶಿ ಅಚೀವ್ಡ್. ಸುಲಭವಾಗಿರಲಿಲ್ಲ ಯೇಸುವನ್ನು ಸಂಧಿಸುವುದು, ಯೇಸುವಿನ ಬಳಿಗೆ ಹೋಗುವುದು. ಆ ನಂಬಿಕೆಯಿಂದ, ಆ ಧೈರ್ಯದಿಂದ, ಆ ವಿಶ್ವಾಸದಿಂದ ಗಂಡಸರಿದ್ದರು, ಜನರಿದ್ದರು, ದೇವರನ್ನು ನೇರವಾಗಿ ಸಂಧಿಸಲಿಕ್ಕಾಗದೇ ಇದ್ದರು, ಹಿಂಬದಿಯಿಂದ ನಂಬಿಕೆಯನ್ನು ಬಿಟ್ಟು ಬಿಡದೆ, ಛಲವನ್ನು ಬಿಟ್ಟು ಬಿಡದೆ ಆಕೆ ಹೋಗಿ ಯೇಸುವಿನ ಬಟ್ಟೆಯನ್ನಾದರೂ ಮುಟ್ಟಿದಳು. ಇವತ್ತು ನಿಮ್ಮಲ್ಲಿ ಪರಿಪೂರ್ಣವಾದ ಕ್ರೈಸ್ತತ್ವವನ್ನು ಪಾಲಿಸಲಿಕ್ಕೆ ಆಗದೇ ಇರಬಹುದು, ಪೂರ್ಣ ಸ್ವಾತಂತ್ರ್ಯ ನಿಮಗೆ ಇಲ್ಲದೇ ಇರಬಹುದು, ಬಟ್ ಕಂಪ್ಲೀಟ್ ಫೇತ್, ಪರಿಪೂರ್ಣವಾದ ಕ್ರಿಸ್ತ ನಂಬಿಕೆ ನಿಮ್ಮನ್ನು ರಕ್ಷಿಸುತ್ತದೆ. ಆಮೇನ್. ಪರಿಪೂರ್ಣವಾದಂಥ ಕ್ರಿಸ್ತ ನಂಬಿಕೆ ನಿಮ್ಮನ್ನು ರಕ್ಷಿಸುತ್ತದೆ. ಆದರೆ ಪ್ರಯತ್ನ, ಪ್ರಯಾಸ, ಪ್ರಾರ್ಥಿಸುವುದು ಬಿಡಬಾರದು, ವಾಕ್ಯ ಧ್ಯಾನಿಸುವುದು ಬಿಡಬಾರದು, ನಂಬುವುದು ಬಿಡಬಾರದು. ಏನೇ ಆಗಲಿ, ಓ ಸ್ತೋತ್ರ, ಯಾವ ರೀತಿಯಾಗಿ ಆಕೆ ಮುಟ್ಟಿದಳು, 29ನೇ ವಚನ ಹೇಳುತ್ತದೆ, ಮುಟ್ಟಿದ ಕೂಡಲೇ, ಓ ಸ್ತೋತ್ರ, ಆಕೆಯ ರಕ್ತ ಹರಿಯುವುದು ನಿಂತು ಹೋದದ್ದರಿಂದ ಆಕೆಯು ನನ್ನನ್ನು ಕಾಡಿದ ರೋಗ ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಸ್ತೋತ್ರ. ಆಮೆನ್. ನನ್ನ ಪ್ರಿಯ ದೇವಜನವೇ, ಒಂದನ್ನು ಗಮನಿಸಿರಲಿ, ಚೆನ್ನಾಗಿ ಗಮನಿಸಿರಿ. ಈಗಲೂ ಯೇಸುವಿನ ಬಳಿಗೆ ಹೋದಾಗಲೂ ಆಕೆಗೆ ರಕ್ತಸ್ರಾವ ಆಗ್ತಾ ಇತ್ತು. ನನಗೂ ಮಗಳಿದ್ದಾಳೆ, ಹೆಂಡತಿ ಇದ್ದಾರೆ, ತಾಯಿ ಇದ್ದಾರೆ. ನಾನು ಹೇಳುತ್ತೇನೆ, ರಕ್ತಸ್ರಾವ ಸುಲಭವಾದದ್ದಲ್ಲ. ಬಹಳ ಬಲಹೀನತೆಯನ್ನು, ಕಿರಿಕಿರಿಯನ್ನು, ಕೋಪವನ್ನು ಉಂಟು ಮಾಡುವಂಥದ್ದು ರಕ್ತಸ್ರಾವ. ಆ ಮಗಳಿಗೆ ಕೂಡಲೇ ನಂಬಿಕೆ ಆಕೆಯನ್ನು ಕೂಡಲೇ ಸ್ವಸ್ಥಪಡಿಸಿತು. ಕೂಡಲೇ ಅಂದರೆ ಎಲ್ಲ ಸಡನ್ನಾಗಲ್ಲ, ಇಷ್ಟು ಹೋರಾಟ ಇತ್ತು. ವೈದ್ಯರು ಕೈಬಿಟ್ಟರು, ಕೈಯಲ್ಲಿದ್ದೆಲ್ಲ ಕಳ್ಕೊಂಡಳು. ಇನ್ನೂ ನಷ್ಟವಾಯಿತೇ ಹೊರತು ಸೌಖ್ಯವಾಗಲಿಲ್ಲ. ಪ್ರಯತ್ನಿಸಿದಳು, ಪ್ರಯಾಸಪಟ್ಟಳು, ಎಲ್ಲ ಮಾಡಿದ ನಂತರ 12 ವರ್ಷದ ನಂತರ ಆಕೆಗೆ ಸೌಖ್ಯವಾಯಿತು. ಯೇಸುವನ್ನು ಸಂಧಿಸುವ ತನಕ, ಯೇಸುವಿನ ಸ್ಪರ್ಶ ನಿಮಗೆ ಸಿಗುವ ತನಕ ನಿಮ್ಮ ಸಮಸ್ಯೆ ನಿಮ್ಮನ್ನು ಬಿಟ್ಟು ಹೋಗದೇ ಇರಬಹುದು. ಒಂದು ಸಾರಿ ಯೇಸುವಿನ ಸ್ಪರ್ಶ ನಿಮಗೆ ಮುಟ್ಟಿದಂದರೆ, ಓ ದೇವರೇ ಸ್ತೋತ್ರ, ನಿಮ್ಮ ಜೀವಿತ ಬದಲಾಗುತ್ತದೆ. ನಿಮ್ಮ ಜೀವಿತ ಬದಲಾಗುತ್ತದೆ. 25 ವರ್ಷದ ನನ್ನ ಸೇವೆ, ನನ್ನನ್ನು ನೋಡಿದ್ರೆ ಚಿಕ್ಕ ಹುಡುಗ ಅಂದ್ಕೊಳ್ತಾರೆ ಎಲ್ಲರೂ. ಚಿಕ್ಕ ಹುಡುಗ ಅಲ್ವಾ? ವಿಡಿಯೋದಲ್ಲಿ ನೋಡುವಾಗ ಒಂಥರ ಇರ್ತೀರ ಪಾಸ್ಟ್ರೆ, ನೇರವಾಗಿ ನೋಡಿದ್ರೆ ಒಂಥರ ಸಣ್ಣಕ್ಕಿರ್ತೀರ ಪಾಸ್ಟ್ರೆ.
ನಾನು ಹೇಳ್ತೇನೆ, 25 ವರ್ಷದ ನನ್ನ ಸೇವೆಯಲ್ಲಿ, ಏನು 25 ವರ್ಷ ಸೇವೆ ಆಗಿದೆ ನಂದು, ಸುಲಭ ಅಲ್ಲ. 2000ರಲ್ಲಿ ನಾನು ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ಸೇವೆಗೆ ಸಮರ್ಪಣೆ ಮಾಡಿದ್ದು. ಆದರೆ 20 ವರ್ಷ ನನ್ನ ಲೈಫಲ್ಲಿ ಏನೂ ನಡೆದಿಲ್ಲ. ಆದರೆ ಒಂದು ಕರುಣೆಯ ದೇವರ ಸ್ಪರ್ಶ, ದೇವರ ನೋಟ, ದೇವರ ಮಾತು ನಮ್ಮ ಜೀವಿತಗಳನ್ನು ಮಾರ್ಪಡಿಸಬಲ್ಲದು. ಓ ಸ್ತೋತ್ರ, ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಮಾರ್ಪಡಿಸಬಲ್ಲನು. 12 ವರ್ಷದ ಸಮಸ್ಯೆ ಕೂಡಲೇ ನಿಂತು ಹೋಯಿತು. ಸಮಸ್ಯೆ ಎಷ್ಟು ವರ್ಷ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ, ಯಾವಾಗ ಅದು ಮುಗಿಯುತ್ತೆ ಅನ್ನೋದು ಮುಖ್ಯ. ಈ ವಾಕ್ಯವನ್ನು ಕೇಳುತ್ತಿರುವ ದೇವ ಸಹೋದರಿ ಸಹೋದರರೇ, ಹಿರಿಯರೇ, ಯೇಸುವನ್ನು ಪ್ರೀತಿ ಮಾಡುವಂಥ ಮುಪ್ಪಿನ ಪ್ರಾಯದಲ್ಲಿರುವವರೇ, ನಿಮ್ಮೆಲ್ಲರಿಗೂ ದೇವರು ಹೇಳುತ್ತಾ ಇದ್ದಾನೆ, ನಿಮ್ಮ ಇಷ್ಟು ವರ್ಷದ ಪ್ರಯಾಸ, ನಿಮ್ಮ ಪ್ರಯತ್ನ, ಪ್ರಾರ್ಥನೆ ವ್ಯರ್ಥವಲ್ಲ, ಅದು ಪ್ರತಿಫಲ ಕೊಡುತ್ತದೆ. ಕರ್ತನು ನಿಮ್ಮನ್ನು ಸ್ಪರ್ಶಿಸುತ್ತಾನೆ. ಆಮೇನ್. ಕರ್ತನ ಕೂಡಲೇ ಆಕೆಗೆ ಕಾಡಿದ ರೋಗವು ಹೋಯಿತು, ಕಾಡಿದ ಸಮಸ್ಯೆ, ನಿಮ್ಮನ್ನು ಏನೋ ಒಂದು ಕಾಡ್ತಾ ಇದೆಯಲ್ವಾ, ನಿಮ್ಮ ಮನೆಯಲ್ಲಿ ಏನೋ ಒಂದು ಕಾಡ್ತಾ ಇರ್ತದೆ, ನಿಮ್ಮನ್ನು ಬೆಳವಣಿಗೆ ಆಗಲಿಕ್ಕೇ ಬಿಡಲ್ಲ, ಸ್ವತಂತ್ರವೇ ಸಿಗಲ್ಲ, ಇಷ್ಟಾರ್ಥಗಳೇ ನೆರವೇರಲ್ಲ, ಎಲ್ಲವೂ ಕೈಯಲ್ಲಿದ್ದೆಲ್ಲ ಕಳೆದುಕೊಳ್ಳುವಂಥ ರೀತಿಯಲ್ಲಿ ಆಗುತ್ತಾ ಇರಬಹುದು. ಕರ್ತನು ಹೇಳುತ್ತಾನೆ, ಓ ಸ್ತೋತ್ರ, ಕರ್ತನ ವಾಕ್ಯ ಹೇಳುತ್ತದೆ, ಆತನ ಸ್ಪರ್ಶ ಕೂಡಲೇ ಆಕೆಯ ಗುಣವಾಯಿತು. ಆಕೆಗೆ ಅರ್ಥ ಆಯಿತು, ನನಗೆ ಸೌಖ್ಯವಾಯಿತು ಎಂದು ಅರ್ಥವಾಯಿತು. ಇವತ್ತು ಕರ್ತನು ನಿಮ್ಮನ್ನು ಅದೇ ರೀತಿಯಲ್ಲಿ ಗುಣಪಡಿಸಲಿ, ನಿಮ್ಮನ್ನು ಬಿಡಿಸಲಿ. ನಿಮಗಾದಂಥ ಕಷ್ಟ, ಹಿಡಿದ ಶಾಪ, ಪಾಪ, ಮಾಟಮಂತ್ರದ ಕೃತ್ಯ, ಬಂಧನಗಳು, ಎಲ್ಲ ಸರಪಳಿಗಳು, ಎಲ್ಲ ಸಮಸ್ಯೆಗಳು, ಸಂದಿಗ್ಧ ಪರಿಸ್ಥಿತಿಗಳು ನಿಮ್ಮನ್ನು ಬಿಟ್ಟು ಹೋಗಲಿ ಎಂದು ಪ್ರಾರ್ಥನೆ ಮಾಡೋಣವಾ? ಆಕೆಯ ನಂಬಿಕೆಯಂತೆ ನೀವು ನಂಬಿರಿ ಸ್ವಾಮಿ, ನೀವು ನಂಬಿರಿ ಸಹೋದರ ಸಹೋದರಿ. ಈಗೋ ಕಣ್ಣುಗಳನ್ನು ಮುಚ್ಚಿ 1 ನಿಮಿಷ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ, ಓ ದೇವರೇ, ಈಗೋ ನಾನು ಆತ್ಮೀಕವಾಗಿ ನಿನ್ನನ್ನು ಆ ಸ್ತ್ರೀಯಂತೆ ನಿನ್ನ ಬಟ್ಟೆಯನ್ನು ಮುಟ್ಟಬೇಕೆಂದು ಬಯಸುತ್ತಿದ್ದೇನೆ ದೇವ, ನಿನ್ನ ಬಟ್ಟೆಯನ್ನು ಮುಟ್ಟಬೇಕೆಂದು ಬಯಸುತ್ತಿದ್ದೇನೆ. ನನಗೆ ನಿನ್ನ ಸ್ಪರ್ಶ ಬೇಕು ನಾದ, ನಿನ್ನ ದಯೆ ಬೇಕಪ್ಪ, ನಿನ್ನ ಕೃಪೆ ಬೇಕು ಸ್ವಾಮಿ. ವೈದ್ಯರಿಂದ ಅನೇಕ ವೈದ್ಯರನ್ನು ನೋಡಿ ನನಗೆ ಸಾಕಾಯಿತು, ಔಷಧಿಗಳನ್ನು ತಿಂದು ಸಾಕಾಯಿತು. ಆಪರೇಷನ್ಗಳು, ಮೆಡಿಸಿನ್ಗಳು, ಪ್ರಯತ್ನಗಳು ಫಲಿಸ್ತಾ ಇಲ್ಲಪ್ಪ, ಇನ್ನು ಜಾಸ್ತಿ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಆದರೂ ಆ ಸ್ತ್ರೀಯಂತೆ ನಂಬಿಕೆಯನ್ನು ಬಿಟ್ಟು ಬಿಡದೆ, ಸಂಧಿಸಲಿಕ್ಕಾಗಲಿಲ್ಲ, ಮಾತಾಡಲಿಕ್ಕಾಗಲಿಲ್ಲ, ನೀನು ನನ್ನನ್ನು ನೋಡಲಿಲ್ಲ, ಕನಿಷ್ಠ ನಿನ್ನನ್ನು ಮುಟ್ಟಬೇಕು, ನಿನ್ನ ಸ್ಪರ್ಶ ಅಪ್ಪ ನಮಗೆ ಬೇಕು ದೇವಾ ಎಂದು ಯಾರು ಆತ್ಮೀಕವಾಗಿ ಅವರ ಕೈಗಳನ್ನು ಚಾಚಿ, ಅಪ್ಪ ಇವರು ಕೈ ಚಾಚಿ ಮೇಲಕ್ಕೆ ಇಟ್ಟಿರುವಾಗ ಅವರ ಕೈಯನ್ನು ನೀನು ಮುಟ್ಟಪ್ಪ, ಅವರಿಗೆ ಅನುಭವವಾಗಲಿ, ನೀನವರನ್ನು ಮುಟ್ಟಿದ ಅನುಭವವಾಗಲಿ. ಓ ಸ್ತೋತ್ರ. ಅವರ ತಲೆಯ ಮೇಲೆ ಕೈ ಇಟ್ಟವರು ಸ್ವಾಮಿ ನನ್ನನ್ನು ಮುಟ್ಟಪ್ಪ ಅಂದಾಗ ಅವರಿಗೆ ಮುಟ್ಟುವ ಅನುಭವವಾಗಲಿ ಯೇಸುವಿನ ನಾಮದಲ್ಲಿ. ಅವ್ರಿಗೊಂದು ಮಾತು ಹೇಳಪ್ಪ, ನಿನಗೆ ಗುಣವಾಯಿತು ಮಗನೇ, ಗುಣವಾಯಿತು ಮಗಳೇ ಎಂದು ಹೇಳಪ್ಪ. ಆಗ ಅವರು ಸೌಖ್ಯವಾಗುವರು, ಅವರಿಗೆ ಬಿಡುಗಡೆ ಉಂಟಾಗುವುದು, ಅವರು ಸೌಖ್ಯರಾಗಿ ನಿನ್ನ ನಾಮವನ್ನು ಘನಪಡಿಸುವರು. ಸ್ತೋತ್ರ ಅಪ್ಪ. ಕೈಯಲ್ಲಿದ್ದದೆಲ್ಲ ಕಳ್ಕೊಂಡು ಅಪ್ಪ ನನ್ನ ಹತ್ರ ಏನೂ ಇಲ್ಲ ದೇವ್ರೆ, ಬರಿಗೈಯಲ್ಲಿ ನಾನಿದ್ದೇನೆಪ್ಪ, ನನಗೆ ಬರಿಗೈಯೇ ಖಾಲಿ ಕೈಯಪ್ಪ. ಹಣ ಇಲ್ಲ, ಕೆಲಸ ಇಲ್ಲ, ಮಕ್ಕಳಿಲ್ಲ, ಮದುವೆ ಇಲ್ಲ, ಆಶೀರ್ವಾದ ಇಲ್ಲ ಅಪ್ಪ, ಮನೆ ಇಲ್ಲ, ಒಂದು ವಾಹನ ಇಲ್ಲ, ಮನೆಯಲ್ಲಿ ಬೇಕಾದ ವಸ್ತುಗಳಿಲ್ಲ,
ಮನೆಯಲ್ಲಿ ಬೇಕಾದಂಥ ಸಾಮಗ್ರಿಗಳಿಲ್ಲ. ನನಗೆ ದಯಪಾಲಿಸಪ್ಪ ಎಂದು ನಿನ್ನ ಮುಂದೆ ಕೈಚಾಚಿ ಬೇಡಿಕೊಳ್ಳುತ್ತಿರುವ ಈ ಭಕ್ತರನ್ನು ಗಮನಿಸಯ್ಯ. ಅಪ್ಪ, ನಾವು ಸ್ವಾರ್ಥರಲ್ಲ, ಐಷಾರಾಮಿ ಜೀವಿತಕ್ಕಾಗಿ ಆಸೆ ಪಡುವಂಥವರಲ್ಲ. ನಿನ್ನ ಕೃಪೆ ನಮಗೆ ಬೇಕು ನಾದ, ನಿನ್ನ ದಯೆ ನಮಗೆ ಬೇಕು ಸ್ವಾಮಿ. ಕನಿಕರಿಸು. ಇವತ್ತು ಇದುವರೆಗೂ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂಥ ಇವರನ್ನು ನೀನು ಮುಟ್ಟಬೇಕೆಂದು ಬೇಡುತ್ತಾ ಇದ್ದೇನಪ್ಪ. ಮೊರೆಯನ್ನು ಕೇಳಿದ್ದೀರಾ ಅಂತ ನಂಬುತ್ತಾ ಇದ್ದೇವೆ. ನೀನು ತಾನೇ ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ಆ 12 ವರ್ಷದ ರಕ್ತಕುಸುಮ ರೋಗಿಯಂತೆ ಇವರನ್ನೂ ನೀನು ಸ್ಪರ್ಶಿಸಿ ಗುಣಪಡಿಸಪ್ಪ ಎಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ಮೊರೆಯೇ ಕೇಳಿದ್ದೀರ. ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಿದಂಥ ಈ ಸಹೋದರನನ್ನು ಮುಟ್ಟು ಯೇಸುವಿನ ನಾಮದಲ್ಲಿ. ಈ ವಿಡಿಯೋ ಯಾರೆಲ್ಲ ಹಂಚಿಕೊಳ್ತಾರೋ, ಯಾರಿಗೆಲ್ಲ ಮುಟ್ಟುತ್ತದೋ ಅವರೆಲ್ಲರೂ ಆಶೀರ್ವದಿಸಲ್ಪಡಲಿ. ಅವರೆಲ್ಲರ ಕುಟುಂಬದ ಪರಿಸ್ಥಿತಿಗಳು ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಮೊರೆಯನ್ನು ಕೇಳಿದಕ್ಕಾಗಿ ನಿನಗೆ ವಂದನೆಯಪ್ಪ. ಖಂಡಿತ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ಸೌಖ್ಯ ಮಾಡುತ್ತದೆ, ಬಿಡುಗಡೆ ಕೊಡುತ್ತದೆ, ಆಶೀರ್ವಾದ ಉಂಟಾಗುತ್ತದೆ ಎಂದು ಹೇಳಿದ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಏಕೀಭವಿಸಿ ಪ್ರಾರ್ಥಿಸಿ ಪ್ರತಿನಿತ್ಯ ವಾಕ್ಯವನ್ನು ಬಿಡದೆ ಪ್ರಾರ್ಥಿಸುವಂಥ ಪ್ರತಿ ದೇವ ಸಹೋದರರ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಬೇಕೆಂಬುದಾಗಿ ನೀನೇ ನಮ್ಮನ್ನು ಸಂಧಿಸು, ಬಿಡಿಸು, ಘನಪಡಿಸು ಎಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಒಂದು ಸುಂದರವಾದಂಥ ದೇವರ ವಾಕ್ಯವನ್ನು ದೇವರು ನಿಮಗೂ ನನಗೂ ಅನುಗ್ರಹಿಸಿದ್ದಾನೆ. ದಯಮಾಡಿ ಈ ವಾಕ್ಯವನ್ನು ನಿಮ್ಮವರಿಗೆ ಶೇರ್ ಮಾಡಿಕೊಳ್ಳಿ, ಸ್ಟೇಟಸಲ್ಲಿ ಹಾಕ್ಕೊಳ್ಳಿ. ಈ ದಿನ ಮಾತ್ರ ಅಲ್ಲ, ಪ್ರತಿನಿತ್ಯ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯಿರಿ. ಖಂಡಿತ ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ನನಗಾಗಿ ಪ್ರಾರ್ಥಿಸಿರಿ, ಈ ಸೇವೆಗಾಗಿ ಪ್ರಾರ್ಥಿಸಿರಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್, ಸಮಾಧಾನ ನಿಮ್ಮೊಟ್ಟಿಗಿರಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೆನ್.